ಪೆದ್ದ ಬಂದ ನೋಡ್ರು. ಏನ್ ಬಿಸಾಕ್ತಾ ಇದೀಯೋ? ಏನ್ ಗುರು ನಿಂದು? ಪೆದ್ದ 1 ಲೀಟರ್ ಎಣ್ಣೆ ಹಾಕೋ ಬರ್ತೀಯನೋ ತಲೆಗೆ? ಒಡೆ ನನ್ ಮಗ, ಏನು ಹೇಳ್ಬೇಡ್ರು, ಅವ್ರ ಮಮ್ಮಿ ಕರ್ಕೊಂಡ್ ಬರ್ತಾನೆ. ಸಿಟ್ ಬಂತು ಅವನಿಗೆ, ಸಿಟ್ ಬಂತು. ನಡಿ ನನ್ ಮಗನೇ. ನೀವೇನಾದ್ರೂ ಇಂಟ್ರೋವರ್ಟ್ ಆಗಿದ್ರೆ ಅಥವಾ ಈ ಸಿಚುವೇಶನ್ ಅಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ, ಎಲ್ಲಿ ಜನರು ನಿಮ್ಗೆ ಬೆಲೆ ಕೊಡ್ತಾ ಇಲ್ಲ, ನಿಮ್ಮನ್ನ ಸತಾಯಿಸ್ತಾ ಇದ್ದಾರೆ ಅಂತ ಅಂದ್ರೆ, ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ದಿಸ್ ಇಸ್ ಡೇ 10 ಆಫ್ 30 days 30 ಸೈಕಾಲಜಿಕಲ್ ಫ್ಯಾಕ್ಟ್ ಸೀರೀಸ್. ಹೆಚ್ಚಾಗಿ ಯಾವ ಜನರು ಬೇರೆಯವ್ರನ್ನ ಸತಾಯಿಸ್ತಾರೋ ಅವ್ರನ್ನ ಮೊದಲೇ ಯಾರೋ ತುಂಬಾ ಕೆಟ್ಟದಾಗಿ ಸತಾಯಿಸಿರ್ತಾರೆ ಅಂತ, ಇಲ್ಲ ಕರೆಂಟ್ಲಿ ಅವರನ್ನ ಬೇರೆ ಗ್ರೂಪ್ ಅಲ್ಲಿ ಸತಾಯಿಸ್ತಾರೆ, ಅದಕ್ಕೆ ಅವರು ರಿವೆಂಜ್ ತಗೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಸತಾಯಿಸ್ತಾರೆ. ಇದರಿಂದ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯೋಚನೆ ಮಾಡಿ, ನೀವು ಅವರಿಗೆ ಆ ರಿವೆಂಜ್ ತಗೊಳ್ಳೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ ಅಂದ್ರೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಅವರಿಗೆ ಆಗ್ಲೇ ಇಲ್ಲ ಅಂದ್ರೆ, ಆಗ ಅವರು ನಿಮ್ಮನ್ನ ಬಿಟ್ಬಿಡ್ತಾರೆ. ಬೇರೆ ಯಾರ ಮೇಲೋ ಟ್ರೈ ಮಾಡ್ಬೋದು, ಆದ್ರೆ ನಿಮ್ಮ ಮೇಲೆ ಗಿವ್ ಅಪ್ ಮಾಡ್ಬಿಡ್ತಾರೆ. ಯಾವಾಗ ನೀವು ಆ ವ್ಯಕ್ತಿಗೆ ರಿಯಾಕ್ಟ್ ಮಾಡ್ತೀರಾ ಅಥವಾ ರಿಪ್ಲೈ ಕೊಡ್ತೀರಾ, ಆಗ ಅವರು ನೀವು ಕೆಡಿಸ್ಕೊಂಡಿರೋದನ್ನ ನೋಡಿ ಖುಷಿ ಪಡ್ತಾರೆ, ಮತ್ತೆ ಇನ್ನೂ ಮೋಟಿವೇಟ್ ಆಗ್ತಾರೆ ವಿಚಿತ್ರವಾಗಿ ಆಡೋದಕ್ಕೆ. ಆದ್ರೆ ಯೋಚನೆ ಮಾಡಿ, ಏನಾದ್ರೂ ನೀವು ಅವರು ಅಲ್ಲಿ ಇದ್ರೂ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂದ್ರೆ, ಇಗ್ನೋರ್ ಮಾಡಿದ್ರೆ, ಅವರು ಇರಿಟೇಟ್ ಆಗೋಗ್ತಾರೆ, ಕನ್ಫ್ಯೂಸ್ ಆಗೋಗ್ತಾರೆ. ಆಮೇಲೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾನು ಇಷ್ಟು ಎಫರ್ಟ್ ಆಗ್ತಾ ಇದ್ದೀನಿ ಇವನನ್ನ ಸತಾಯಿಸೋದಕ್ಕೆ, ಆದ್ರೆ ಇವನು ತಲೆನೇ ಕೆಡ್ಸ್ಕೊತಾ ಇಲ್ವಲ್ಲ ಅಂತ. ಮತ್ತೆ ಅವರು ಅಷ್ಟು ಸ್ಟ್ರಾಂಗ್ ವಿಲ್ ಪವರ್ ಇರೋರಂತೂ ಆಗಿರಲ್ಲ ನಿಮ್ಮ ಮೇಲೆ ಕನ್ಸಿಸ್ಟೆಂಟ್ಲಿ ಎಫರ್ಟ್ ಹಾಕೋದಕ್ಕೆ. ಫೈನಲಿ ಅವರು ಗಿವ್ ಅಪ್ ಮಾಡಿಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಆ ವ್ಯಕ್ತಿಯ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ನಿಮ್ಮ ಮೆಂಟಲ್ ಪೀಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಾದರೂ ನಿಮ್ಮನ್ನ ಸತಾಯಿಸ್ತಾ ಇದ್ರೆ ಅವರಿಗೆ ಇಂಪಾರ್ಟೆನ್ಸ್ ಕೊಡಬೇಡಿ, ಇಗ್ನೋರ್ ಮಾಡಿ, ಅಲ್ಲಿಂದ ಜಾಗ ಖಾಲಿ ಮಾಡಿ. ಈ ವಿಡಿಯೋನ ನಿಮ್ಮ ಎಲ್ಲ ಇಂಟ್ರೋವರ್ಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ನಿಮಗೆ ಸೈಕಾಲಜಿಯಲ್ಲಿ ಇಂಟ್ರೆಸ್ಟ್ ಇದ್ರೆ, ನಿಮ್ಮ ಪರ್ಸನಾಲಿಟಿನ ಡೆವಲಪ್ ಮಾಡಬೇಕು ಅಂತಂದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ.